टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾಕಿಸ್ತಾನದ ಮೇಲೆ ಜಲಾಸ್ತ್ರ ಪ್ರಯೋಗಿಸಿರುವ ಭಾರತ ಚೇನಾಬ್ ನದಿಗೆ ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಯ ಬಗ್ಲಿಹಾರ್ ಡ್ಯಾಂನಿಂದ ಹರಿತಾ ಇದ್ದ ನೀರನ್ನ ಬಂದ್ ಮಾಡಿದೆ. ಬಗ್ಲಿಹಾರ್ ಬಳಿಕ ಉತ್ತರ ಕಾಶ್ಮೀರದ ಕಿಶನ್ ಗಂಗಾ ಡ್ಯಾಂನಿಂದ ಜೇಲಂ ನದಿಗೆ ಹರಿಯುವ ನೀರನ್ನು ಬಂದ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಬಗ್ಲಿಹಾರ್ ಡ್ಯಾಂನಿಂದ ಹರಿಯುವ ನೀರು ತಡೆದ ಬಳಿಕ ಪಾಕಿಸ್ತಾನಕ್ಕೆ ಹರಿತಾ ಇದ್ದ 90% ನೀರಿನ ಪ್ರಮಾಣ ಕಡಿತವಾದಂತಾಗಿದೆ. ಬಗ್ಲಿಹಾರ್ ಡ್ಯಾಂನಿಂದ ನೀರಿನ ಹರಿವು ತಡೆದಿರೋದು ತಾತ್ಕಾಲಿಕ ಕ್ರಮವಾಗಿದೆ. ಬಗ್ಲಿಹಾರ್ ಡ್ಯಾಂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರದ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಮತ್ತೆ ಡ್ಯಾಂನ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎನ್ನಲಾಗಿದೆ. ಬಗ್ಲಿಹಾರ್ ಡ್ಯಾಂ ಗೇಟ್ಗಳನ್ನು ಮುಚ್ಚಿದ ಬಳಿಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಚೇನಾಬ್ ನದಿ ನೀರು ಖಾಲಿಯಾಗಿದೆ. ಜಮ್ಮು ಕಾಶ್ಮೀರದ ಅಖ್ನೂರ್ ಬಳಿ ಈವರೆಗೂ ನದಿ ತುಂಬಿ ಹರಿಯೋದನ್ನಷ್ಟೇ ನೋಡಿದ್ದ ಜನರು ಖಾಲಿಯಾದ ನದಿಯನ್ನ ಕಂಡು ಅಚ್ಚರಿಗೊಂಡಿದ್ದಾರೆ. ನದಿ ಮಧ್ಯದಲ್ಲಿ ಓಡಾಡಿ ಹಿಂದೆಂದೂ ಅನುಭವಿಸದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ರಾಮ್ಸೋರ್ ಶರ್ಮಾ ಹೆಸರಿನ ಸ್ಥಳೀಯ ವ್ಯಕ್ತಿ 75 ವರ್ಷಗಳಲ್ಲೇ ಮೊದಲ ಬಾರಿ ಚೇನಾಬ್ ನದಿಯಲ್ಲಿ ನೀರಿನ ಹರಿವು ನಿಂತಿರೋದನ್ನ ನೋಡ್ತಿದ್ದೀನಿ ಅಂದಿದ್ದಾರೆ. कि मेरी 75 साल आयु हो गई है और पहली बार देखा है कि दरिया चनाव का पानी भी बंद हो सकता है और हैरान हूँ कि इतना तेज बहाव दरिया चनाव के अंदर होता था, लेकिन आज पूरा पानी बंद हो गया है. 1.5 या 2 फुट पानी है. मुझे उम्मीद है कि हो सकता है 2 घंटे के बाद ये भी पानी जो है बंद हो जाए. ಸಿಂಧೂ ನದಿಯ ಉಪನದಿಗಳ ಡ್ಯಾಂಗಳ ಸಾಮರ್ಥ್ಯ ಹೆಚ್ಚಿಸಲು ಭಾರತ ಕಾಮಗಾರಿ ಆರಂಭಿಸಿದೆ. ಈ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತ್ತಿನಲ್ಲಿಟ್ಟಿರುವ ಭಾರತ ಜಲವಿದ್ಯುತ್ ಯೋಜನೆಗಳ ಕಾಮಗಾರಿ ಆರಂಭಿಸಿದೆ. ಇದಕ್ಕಾಗಿ ಸಲಾಲ್ ಮತ್ತು ಬಾಗ್ಲಿಹಾರ್ ಜಲಾಶಯಗಳ ಸಾಮರ್ಥ್ಯ ಹೆಚ್ಚಿಸುವ ಕಾಮಗಾರಿ ಆರಂಭಿಸಿದೆ. ಜಲಾಶಯಗಳ ಕೆಸರು ತೆಗೆಯುವ ಕಾಮಗಾರಿ ಆರಂಭವಾಗಿದ್ದು, ಕೆಸರು ತೆಗೆಯೋದ್ರಿಂದ ಡ್ಯಾಂಗಳಲ್ಲಿ ನೀರಿನ ಶೇಖರಣಾ ಪ್ರಮಾಣ ಹೆಚ್ಚಲಿದೆ. ಇದರಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗುವ ನೀರನ್ನ ತಡೆಯುವುದರ ಜೊತೆಗೆ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ. ಸಿಂಧೂ ಒಪ್ಪಂದದ ಪ್ರಕಾರ ಕಾಮಗಾರಿಗಳ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಬೇಕಿತ್ತು. ಒಪ್ಪಂದವನ್ನು ಸ್ಥಗಿತಗೊಳಿಸಿದ ಪರಿಣಾಮ ಪಾಕಿಸ್ತಾನಕ್ಕೆ ಕಾಮಗಾರಿಗಳ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಭಾರತದ ಈ ಕ್ರಮದ ವಿರುದ್ಧ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಮನ ಸೆಳೆಯಲು ಪಾಕಿಸ್ತಾನ ನಿರ್ಧರಿಸಿದೆ. ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಹಾಗೂ ಹೇಗ್ನ ಶಾಶ್ವತ ನ್ಯಾಯಾಲಯದ ಮೊರೆ ಹೋಗಲಿದೆ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರೋ ಫಿರೋಜ್ಪುರ್ ಪಟ್ಟಣದಲ್ಲಿ ಅರ್ಧ ಗಂಟೆ ಕಾಲ ಎಲ್ಲ ರೀತಿಯ ದೀಪಗಳನ್ನು ಬಂದ್ ಮಾಡಿ ಬ್ಲಾಕ್ಔಟ್ ಡ್ರಿಲ್ ಮಾಡಲಾಗಿದೆ. ಫಿರೋಜ್ಪುರ್ ಕಂಟೋನ್ಮೆಂಟ್ ಬೋರ್ಡ್ ನೀಡಿದ್ದ ಸಲಹೆ ಮೇರೆಗೆ ಭಾನುವಾರ ರಾತ್ರಿ 9 ರಿಂದ 9:30 ನಡುವೆ ಪಟ್ಟಣದ ಎಲ್ಲ ಲೈಟ್ಗಳು ಆಫ್ ಮಾಡಲಾಗಿತ್ತು. ಶನಿವಾರ ಈ ಕುರಿತು ಪತ್ರ ಬರೆದು ಸಾರ್ವಜನಿಕರಿಗೆ ತಿಳಿಸಲಾಗಿತ್ತು. ಜನರು ರಾತ್ರಿ 9 ರಿಂದ 9:30 ತನಕ ಮನೆಯಲ್ಲೇ ಇರಬೇಕು. ಮನೆಯಲ್ಲಿನ ಲೈಟ್ ಸಹ ಆಫ್ ಮಾಡಬೇಕು ಎಂದು ಸೂಚಿಸಲಾಗಿತ್ತು. ಈ ಅವಧಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ಗೆ ತಿಳಿಸಲಾಗಿತ್ತು. ಬ್ಲಾಕ್ಔಟ್ ಡ್ರಿಲ್ ವೇಳೆ ಪವರ್ ಬ್ಯಾಕಪ್ ಅಥವಾ ಜನರೇಟರ್ ಬಳಸದಂತೆ ಜನರಿಗೆ ಸೂಚನೆ ನೀಡಲಾಗಿತ್ತು. ಹೀಗೆ ಸುಮಾರು 20,000 ಜನರು ವಾಸಿಸುವ ಫಿರೋಜ್ಪುರ್ ಕಂಟೋನ್ಮೆಂಟ್ ಅನ್ನ ಸಂಪೂರ್ಣ ಕಗ್ಗತ್ತಲಿನಲ್ಲಿ ಇರಿಸಿ ಸಮರಾಭ್ಯಾಸ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ಹಾಗೂ ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪೂಂಚ್ ಜಿಲ್ಲೆಯ ಸುರಾನ್ಕೋಟ್ನಲ್ಲಿ ಉಗ್ರರ ಅಡಗುತಾಣ ಪತ್ತೆ ಹಚ್ಚಿದ ಸೇನೆ ಮತ್ತು ಪೊಲೀಸರು 5 ಐಇಡಿ ಸ್ಫೋಟಕ ಮತ್ತು ಸಂವಹನ ಸಾಧನಗಳನ್ನು ವಶಪಡಿಸಿಕೊಂಡಿದ್ದಾರೆ. 2 ಟಿಫಿನ್ ಬಾಕ್ಸ್ನಲ್ಲಿ 3 ಐಇಡಿ ಹಾಗೂ ಬಕೆಟ್ನಲ್ಲಿ 2 ಐಇಡಿಗಳು ಪತ್ತೆಯಾಗಿದೆ. ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಐಇಡಿಗಳನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಈ ಮೂಲಕ ಉಗ್ರರ ಮತ್ತೊಂದು ದಾಳಿಯ ಸಂಚು ವಿಫಲಗೊಳಿಸಲಾಗಿದೆ. ಇನ್ನು ಶ್ರೀನಗರದ ಸೆಂಟ್ರಲ್ ಜೈಲಿನ ಮೇಲಿನ ದಾಳಿಗೆ ಉಗ್ರರು ಹುನ್ನಾರ ನಡೆಸಿರೋದು ಗೊತ್ತಾಗಿದೆ. ಗುಪ್ತಚರ ಇಲಾಖೆ ಸೇನೆಗೆ ಮಾಹಿತಿಯನ್ನ ಕೊಟ್ಟಿದೆ. ಶ್ರೀನಗರ ಕೋಟ್ಬಾಲ್ವಾಲ್ ಜೈಲಿಗೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಈ ಜೈಲುಗಳಲ್ಲೇ ಪ್ರಮುಖ ಉಗ್ರರು ಹಾಗೆ ಸ್ಲೀಪರ್ ಸೆಲ್ಸ್ಗಳು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಸಹಾಯ ಮಾಡಿದ ಸ್ಥಳೀಯ ಉಗ್ರರು ಕೂಡ ಕಂಬಿ ಹಿಂದೆ ಇದ್ದಾರೆ. ಈ ಕಾರಣಕ್ಕೆ ಉಗ್ರರು ಜೈಲಿನ ಮೇಲೆ ದಾಳಿಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ನಡೆಸಿದ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರದ ಬಗ್ಗೆ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾವ್ ವ್ಯಂಗ್ಯವಾಡಿದ್ದಾರೆ. ಆಟಿಕೆ ರಫೇಲ್ ಯುದ್ಧ ವಿಮಾನಕ್ಕೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ಕೇಂದ್ರದ ವಿರುದ್ಧ ಅಪಹಾಸ್ಯ ಮಾಡಿದ್ದಾರೆ.
ಕೇಂದ್ರ ಸರ್ಕಾರ ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡ್ತಾರೆ, ಆದರೆ ಬಳಕೆ ಮಾಡದೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಲು ಮಾತ್ರ ರಫೇಲ್ ನಿಲ್ಲಿಸಲಾಗಿದೆ ಎಂದು ಕುಹಕವಾಡಿದ್ದಾರೆ. राफेल है जिसको आप बात कही थी कि ये जब बहुत ही ये मजबूत फाइटर है, तो आज ये फाइटर में ये मिर्ची और नींबू कब हटाया जाएगा, ये अपना काम कब करेगा, ये देश की जनता जानना चाहती है. ಅಜಯ್ ರಾವ್ ಹೇಳಿಕೆಗೆ ಕಿಡಿಕಾರಿರುವ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಲ್ಲಾ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ PR ಏಜೆಂಟ್ಗಳಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ವಿಚಾರ ಮುಂದಿಟ್ಕೊಂಡು ನಡೀತಾ ಇರುವ ರಾಜಕೀಯ ಆಟಗಳ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಕೋಮು ಗಲಭೆ ಮಾಡೋದು, ಕೋಮು ಸಂಘರ್ಷಗಳಿಗೆ ಪ್ರೋತ್ಸಾಹ ಕೊಡೋದು ಬಿಟ್ಟು ಭಾರತವನ್ನ ರಕ್ಷಿಸಿ, ದೇಶದ ಭದ್ರತೆ ಹೆಚ್ಚಿಸಿ. ಭಾರತ ನಮ್ಮ ತಾಯ್ನೆಲ, ಭಾರತವನ್ನ ಎಲ್ಲ ದುರಂತಗಳಿಂದ ಕಾಪಾಡಿ. ನಾನು 10 ರಿಂದ 12 ಪ್ರಧಾನಿ ಮಂತ್ರಿಗಳನ್ನ ಹತ್ತಿರದಿಂದ ನೋಡಿದ್ದೀನಿ. ಈಗಿನ ಪ್ರಧಾನಿ ಕೋಮು ಗಲಭೆಗೆ ರಕ್ಷಣೆ ನೀಡೋ ಬದಲು ದೇಶದ ಜನರನ್ನ ವಿಭಜಿಸದೆ ರಕ್ಷಣೆ ನೀಡಿ ಅಂತ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆ 2 ಹಂತದಲ್ಲಿ ನಡೆಯಲಿದೆ. ಸೋಮವಾರದಿಂದ ಮೇ 17ರವರೆಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗಣತಿ ನಡೆಯಲಿದೆ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ನಿಖರವಾದ ವರದಿ ಕೊಡಲು ಆಯೋಗ ರಚಿಸಲಾಗಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚಿಸಿದ್ದೇವೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಉಭಯ ನಾಯಕರ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಸಿಬಿಐ ಮುಂದಿನ ಮುಖ್ಯಸ್ಥರ ಆಯ್ಕೆ ಕುರಿತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ರಾಹುಲ್ ಗಾಂಧಿ ಪ್ರಧಾನಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಎನ್ನಲಾಗಿದೆ. ಸಿಬಿಐ ಮುಖ್ಯಸ್ಥರನ್ನ ಆಯ್ಕೆ ಮಾಡುವ ಸಮಿತಿ ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರನ್ನ ಒಳಗೊಂಡಿದೆ. ಸದ್ಯ ಸಿಬಿಐ ನಿರ್ದೇಶಕರಾಗಿರುವ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಪ್ರವೀಣ್ ಸೂದ್ ಈ ತಿಂಗಳು ಹುದ್ದೆಯಿಂದ ನಿವೃತ್ತರಾಗಲಿದ್ದಾರೆ. ಮೂಲಗಳ ಪ್ರಕಾರ ಪ್ರವೀಣ್ ಸೂದ್ರನ್ನ 1 ವರ್ಷ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ದೆಹಲಿಯ ಪ್ರತಿಷ್ಠಿತ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿರುವ ಕೆಂಪುಕೋಟೆಯನ್ನ ತನ್ನ ಸುಪರ್ದಿಗೆ ಕೊಡಬೇಕೆಂದು ಮೊಘಲ್ ವಂಶಸ್ಥೆ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಕೆಂಪುಕೋಟೆ ಮಾತ್ರ ಯಾಕೆ, ಫತೇಪುರ್ ಸಿಕ್ರಿ, ತಾಜ್ ಮಹಲ್ ಯಾಕೆ ಬೇಡ ಅಂತ CJI ಸಂಜೀವ್ ಖನ್ನಾ ಅವರಿದ್ದ ಪೀಠ ಚಾಟಿ ಬೀಸಿದೆ. ಬಹದ್ದೂರ್ ಶಾ ಜಫರ್ ಸೆಕೆಂಡ್ ಮರಿಮೊಮ್ಮಗನ ಪತ್ನಿ ಸುಲ್ತಾನಾ ಬೇಗಂ ದೆಹಲಿ ಕೆಂಪುಕೋಟೆ ತನಗೆ ನೀಡಬೇಕೆಂದು ಈ ಹಿಂದೆ ಅರ್ಜಿಯನ್ನ